ಈ ವರ್ಷದ IPLನಲ್ಲಿ ಇದುವರೆಗೆ 9 ಮ್ಯಾಚ್ ಆಗಿದ್ವು. 9 ಮ್ಯಾಚಲ್ಲೂ ಹೋಮ್ ಗ್ರೌಂಡಲ್ಲಿ ಆಡಿದಂಥ ಟೀಮ್‌ಗಳೇ ಗೆದ್ದಿದ್ವು. ಆದರೆ ಇವತ್ತು RCB ನಮ್ಮದೇ ಹೋಮ್ ಗ್ರೌಂಡು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೋತ್ಬಿಟ್ಟಿದೆ KKR ವಿರುದ್ಧ. KKR ತಂಡ ಈ ವರ್ಷ ಗೆದ್ದಂಥ ಮೊದಲ ಅವೇ ತಂಡ ಅಂತ ಹೇಳ್ಬೋದು. 2016 ನಂತರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ KKRನ RCB ಸೋಲ್ಸೇ ಇರಲಿಲ್ಲ. ಇವತ್ತಾದರೂ ಸೋಲಿಸುತ್ತೆ ಅಂದ್ಕೊಂಡ್ರೆ ಇವತ್ತು ಹಾಗಾಗಲಿಲ್ಲ. ಇವತ್ತು KKR ಗೆದ್ದು KK ಹಾಕಿದೆ ಅಂತ ಹೇಳ್ಬೋದು. ನಮ್ಮ ದುರದೃಷ್ಟ ಯಾವ ಲೆವೆಲ್ಗಿದೆ ಅಂತಂದರೆ, ಕಳೆದ 5 ವರ್ಷದಲ್ಲಿ ಸುನಿಲ್ ನರೈನ್ ಅವರು 20 ಮೇಲೆ ಸ್ಕೋರೇ ಗಳಿಸಿರಲಿಲ್ಲ. ಬಟ್ ಇವತ್ತು ಅವರು 22 ಎಸೆತಗಳಲ್ಲಿ 47 ರನ್ಗಳು ಬಿರುಸಾಗಿ ಆಡಿಬಿಟ್ರು. ಪವರ್ ಪ್ಲೇಯಲ್ಲೇ 85 ರನ್ ಗಳಿಸಿ ಚೇಸನ್ನು ಆರಾಮಾಗಿ ಇನ್ನೂ ಒಂದು 3 ಓವರ್ 1 ಬಾಲ್ ಇರೋಂಗೆ ಮುಗಿಸ್ಬಿಟ್ರು. ಅಲ್ಲಿ ಏನು ಬೇಜಾರು ಅಂತಂದರೆ, ಈ ವರ್ಷ RCB 3 ಮ್ಯಾಚ್ ಆಡಿಬಿಟ್ಟಿದೆ. ಎಲ್ರಿಗಿಂತ ಜಾಸ್ತಿ ನಾವೇ ಆಡಿರೋದು. ಬಟ್ 6ನೇ ಪೊಸಿಷನಲ್ಲಿದ್ದೀವಿ. ಒಂದೇ ಗೆಲುವು, 2ನೇ ಸೋಲು ಇವತ್ತು ಬಂದು ಬಿಡ್ತು. ತುಂಬ ಬೇಜಾರಾಗುತ್ತೆ ಇವನ್ನೆಲ್ಲ ನೋಡಿದಾಗ. RCB ಇವತ್ತು ಟಾಸನ್ನು ಸೋಲ್ತು, ಮ್ಯಾಚನ್ನು ಸೋಲ್ತು. KKR ತಂಡ ಟಾಸ್ ಗೆದ್ದು ಅವರು ಬೌಲಿಂಗನ್ನು ಆಡಿಸ್ಕೊಂಡ್ರು. ಅಲ್ಲೇ ಚೇಸಿಂಗ್ ಅಂದ ತಕ್ಷಣ ಅವ್ರಿಗೆ ಸ್ವಲ್ಪ ಆತ್ಮವಿಶ್ವಾಸ ಬಂದಿರುತ್ತೆ ಅನಿಸುತ್ತೆ. ಜೊತೆಗೆ ಕೊಹ್ಲಿ ಒಬ್ರನ್ನ ಬಿಟ್ಟರೆ ಬೇರೆ ಯಾರೂ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಅದು ಅವ್ರಿಗೆ ಅಡ್ವಾಂಟೇಜ್ ಆಗಿ ಬಿಡ್ತು. ಇವತ್ತು RCB ತಂಡ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿ ಗಳಿಸೋಕ್ಕೆ ಸಾಧ್ಯ ಆಗಿದ್ದು 182ಕ್ಕೆ 6 ವಿಕೆಟ್ಗಳು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದು ಕೊಹ್ಲಿ ಅವರು. ಏಕಾಂಗಿ ಹೋರಾಟ ಅಂತ ಹೇಳ್ಬೋದು. 59 ಎಸೆತಗಳಲ್ಲಿ 83 ರನ್ಗಳು, 4 4 4 ಸಿಕ್ಸ್ ಇತ್ತು. 2 ಸಿಕ್ಸು ಸ್ಟಾರ್ಕ್ಗೆ ಹೊಡೆದಿದ್ದು ಟ್ರೀಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಫ್ಲಿಕ್ ಮಾಡಿದ್ರು. ಅವ್ರಿಗೆ ಸರಿಯಾಗಿ ಸಾಥ್ ಯಾರೂ ಕೊಡಲಿಲ್ಲ. ಗ್ರೀನ್ ಅವರು ಒಂದು 33 ಗಳಿಸಿದರು. ಅಲ್ಲಿ ಮ್ಯಾಕ್ಸ್ವೆಲ್ ಒದ್ದಾಡಿಕೊಂಡು 2 ಅವಕಾಶ ಸಿಕ್ಕರೂ ಕೂಡ ಅವ್ರು ಗಳಿಸಿದ್ದು 28 ರನ್ಗಳು 19 ಎಸೆತಗಳಲ್ಲಿ. ಕೊನೆಗೆ ದಿನೇಶ್ ಕಾರ್ತಿಕ್ ಅವರೊಬ್ಬರು ಸ್ವಲ್ಪ ಬಿರುಸಾಗಿ 8 ಎಸೆತಗಳಲ್ಲಿ 20 ರನ್ಗಳನ್ನ ಗಳಿಸಿದ್ರು. ಆ ಮೂಲಕ 180 ಗಡಿ ದಾಟಿದ್ರು. ಇದಕ್ಕೆ ಉತ್ತರವಾಗಿ KKR ತಂಡ ಆರಂಭ ಪವರ್ ಪ್ಲೇನಲ್ಲಿ 105 ರನ್ಗಳನ್ನ ಗಳಿಸ್ಬಿಟ್ರು. ಸುನಿಲ್ ನರೈನ್ ಅವರು 22 ಎಸೆತಗಳಲ್ಲಿ 47 ರನ್ ಗಳಿಸಿ ಔಟ್ ಆಗೋಷ್ಟೊತ್ತಿಗೆ ಅರ್ಧ ಮ್ಯಾಚು ಮುಗದೇ ಹೋಗಿತ್ತು RCBಗೆ ಅಂತ ಹೇಳ್ಬೋದು. ಆಮೇಲೆ ವೈಶಾಖ್ ವಿಜಯಕುಮಾರ್ ನಮ್ಮ ಹುಡುಗ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡಿ ಫಿಲ್ ಸಾಲ್ಟ್ ಅವ್ರನ್ನ 30 ರನ್ ಗಳಿಸಿದಾಗ ಔಟ್ ಮಾಡಿದರು. ಇನ್ನೊಂದು ಕ್ಯಾಚು ಕೈ ಬಿಟ್ಬಿಟ್ರು ಯಶ್ ದಯಾಳ್ ಅವರು. ಇಲ್ದಿದ್ರೆ ವೈಶಾಖ್ ವಿಜಯಕುಮಾರ್ ಅವ್ರಿಗೆ 2 ವಿಕೆಟ್ ಸಿಗ್ತಾಯಿತ್ತು. ಇವತ್ತು ಸ್ಟ್ಯಾಂಡರ್ಡ್ ಪರ್ಫಾರ್ಮರು ಬೌಲರು ಅಂತಂದರೆ RCBಗೆ ಅದು ನಮ್ಮ ವೈಶಾಖ್ ವಿಜಯಕುಮಾರ್. ತುಂಬ ಚೆನ್ನಾಗಿ ಬೌಲಿಂಗನ್ನು ಮಾಡಿದ್ರು. ಆ ಪೇಸಲ್ಲಿ ವೇರಿಯೇಷನ್ ತುಂಬ ಚೆನ್ನಾಗಿತ್ತು. ಇದನ್ನು ಬಿಟ್ಟರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ಬೌಲಿಂಗನ್ನು ಮಾಡಲಿಲ್ಲ. ಮಯಾಂಕ್ ಡಗರ್ ಅವರಿಗೆ ಒಂದು ವಿಕೆಟ್ ಸಿಕ್ತು ಸುನಿಲ್ ನರೈನ್ ಅವ್ರದ್ದು. ಕೊನೆಗೆ ಇನ್ನೂ ಒಂದು 19 ಎಸೆತಗಳಲ್ಲಿ ಇರೋಂಗೆ KKR ಚೇಸ್ ಮಾಡಿಬಿಡ್ತು. ಅಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಅರ್ಧ ಶತಕವನ್ನು ಗಳಿಸ್ಕೊಂಡ್ರು. ಫಿಲ್ ಸಾಲ್ಟ್ 30 ರನ್ಗಳು ಮತ್ತು ಶ್ರೇಯಸ್ ಅಯ್ಯರ್ ಕೂಡ ಕೊನೆಗೆ ಚೆನ್ನಾಗಿ ಆಡಿದ್ರು. ವಿನ್ನಿಂಗ್ ಶಾಟ್ ಅವರೇ ಹೊಡೆದಿದ್ದು. ಇದೊಂಥರ ಬೇಜಾರಿನ ವಿಚಾರ ಅಂತ ಹೇಳ್ಬೋದು. ಆ ಕಡೆ KKR ತಂಡದಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಆಂಡ್ರೆ ರಸಲ್ ಅವರು 29ಕ್ಕೆ 2. ಸುನಿಲ್ ನರೈನ್ ಅವರು ಬೌಲಿಂಗ್ನಲ್ಲಿ ಅಂತ ಏನು ಮಿಂಚಿಲ್ಲ, 40 ರನ್ಗಳನ್ನ ಹೊಡೆಸ್ಕೊಂಡ್ರು. ಬಟ್ ಬ್ಯಾಟಿಂಗ್ನಲ್ಲಿ ಅದ್ಭುತವಾಗಿ ಬಿರುಸಿನ ಆಟವನ್ನು ಆಡಿ KKR ಪರ ಮ್ಯಾಚನ್ನು ವಾಲೋ ಹಾಗೆ ಮಾಡಿದ್ರು. ಹಾಗಾಗಿ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ತು. ಇದು ಇವತ್ತಿನ ಮ್ಯಾಚಿನ ಸ್ಟೋರಿ. ಫಾಫ್ ಡು ಪ್ಲೇಸ್ ಅವರು 8 ರನ್ಗಳನ್ನ ಗಳಿಸಿದ್ರು. ಮತ್ತು ಅನುಜ್ ರಾವತ್ ಅವರು ಇರ್ಬೋದು, ಪಟಿದಾರ್ ಅವರು ಇರ್ಬೋದು, 3 ರನ್ಗಳನ್ನ ಗಳಿಸಿದ್ರು. ಒಟ್ಟಿನಲ್ಲಿ RCB ಬ್ಯಾಟಿಂಗು ಕೊಹ್ಲಿ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕನ್ಸಿಸ್ಟೆಂಟಾಗಿ ಆಡ್ತಾ ಇಲ್ಲ. ಆರೆಂಜ್ ಕ್ಯಾಪನ್ನು ಪಡ್ಕೊಂಡಿದ್ದಾರೆ ಕೊಹ್ಲಿ ಅವರು, ಅದೊಂದು ಖುಷಿ ವಿಚಾರ. ಆದರೆ ಗೆಲುವು ಬಂದಿದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಆದಷ್ಟು ಬೇಗ ಟೀಮ್ ಮ್ಯಾನೇಜ್ಮೆಂಟ್ ಅವರು ಇನ್ನಾದರೂ ನೋಡಿ, ವೈಶಾಖ್ ವಿಜಯಕುಮಾರ್ ಅವರಿಗೆ ಮೊದಲನೇ ಅವಕಾಶ ಇವತ್ತು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮನೋಜ್ ಪಾಂಡೆಗೆ ನಮ್ಮ ಕನ್ನಡಿಗ ಒಂದು ಅವಕಾಶ ಕೊಟ್ಟರೆ ಏನು ಆಕಾಶ ಬಿದ್ದೋಗುತ್ತೆ ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ RCBನ. ಇವತ್ತಿಗೂ 11ನ ಪಿಕ್ ಮಾಡೋದ್ರಲ್ಲಿ ಸೋಲ್ತಾ ಇದ್ದಾರೆ. ನಮ್ಮ ಲೋಕಲ್ ಟ್ಯಾಲೆಂಟನ್ನು ಗುರುಸ್ತಾ ಇಲ್ಲ. ಹೋಗಲಿ ಭಾರತೀಯ ಆಟಗಾರನ ಚೆನ್ನಾಗಿ ಗುರುಸ್ತಾರೆ, ಅದೂ ಇಲ್ಲ. ಅಲ್ಜಾರಿ ಜೋಸೆಫ್ ಅವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸೂಟ್ ಆಗುತ್ತಾ? ಇದು ಅರ್ಥವೇ ಆಗೋದಿಲ್ಲ. ಅಲ್ಲಿ ಇನ್ನೂ ಹಲವಾರು ಬೌಲರ್ಗಳು ಕಾಯ್ತಾ ಇದ್ದಾರೆ. ಅಲ್ಲಿ ಫರ್ಗ್ಯೂಸನ್ ಇದ್ದಾರೆ, ಟೋಪ್ಲಿಯವ್ರು ಇದ್ದಾರೆ. ಇವ್ರನ್ನೆಲ್ಲ ಆಡಿಸ್ತಾ ಇಲ್ಲ. ಸ್ಪಿನ್ ವಿಭಾಗ ಇನ್ನೂ ಸೆಟ್ ಆಗಿಲ್ಲ. ಈ ಥರ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ಡಿಸಿಷನ್ ಏನು ಅಂತ. ನಮ್ಮ ಅಪರಿಮಿತ ಪ್ರೀತಿಗೂ ಈ ರೀತಿ ಡಿಸಿಷನ್ನು ಮ್ಯಾನೇಜ್ಮೆಂಟಿಂದ ಬರ್ತಿರೋದಕ್ಕೂ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಕಾಂಬಿನೇಷನ್ ಚೆನ್ನಾಗಬೇಕು, ಎಲ್ಲರೂ ಫಾರ್ಮಿಗೆ ಬರಬೇಕು. ಹಾಗಾದರೆ ಮಾತ್ರ ಮುಂದೆ ಭವಿಷ್ಯ ಇದೆ. ಖಂಡಿತ ಇದು ಇನ್ನೂ ಆರಂಭ ಅಷ್ಟೇ. ಆದರೆ ಈ ರೀತಿ ಟೀಮ್ನೆಲ್ಲ ಆರಿಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾ, ನಿಮಗೇನು ಅನಿಸ್ತು ಇವತ್ತಿನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಇದೇ ರೀತಿ ಕನ್ನಡದಲ್ಲೇ ಕ್ರಿಕೆಟ್ ಮಾಹಿತಿಯಾಗಿ RCB ಬಗ್ಗೆ ಮಾಹಿತಿಯಾಗಿ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಸ್ವಾದರ್ಶ ಅಂತ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ.